ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡವರಿಂದ ಭೂಮಿ ಬಿಡಿಸಿಕೊಂಡು ಅದನ್ನು ನಿವೇಶನವಿಲ್ಲದ ಬಡ ಜನರಿಗೆ ಹಂಚುವುದು ಶಾಸಕನಾದ ನನ್ನ ಜವಾಬ್ದಾರಿಯಾಗಿದ್ದು, ಇದಕ್ಕಾಗಿ ಯಾರ ಬೆದರಿಕೆಗೂ ನಾನು ಹೆದರುವುದಿಲ್ಲ ಎಂದು ಶಾಸಕ ರವಿಕುಮಾರ್ ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಹಲ್ಲೇಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಂಗಳಗೆರೆ ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಹಲ್ಲೇಗೆರೆ ಗ್ರಾಮ ಪಂಚಾಯಿತಿ ವತಿಯಿಂದ ನಡೆದ ರವಿಗೂಡು ಆಶ್ರಯ ಬಡಾವಣೆ ನಿರ್ಮಾಣ ಶಿಲಾನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಹಲ್ಲೇಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಂಗಳಗೆರೆ ಗ್ರಾಮದ ನಿವೇಶನ ರಹಿತ ಬಡವರಿಗೆ ನಿವೇಶನ ನೀಡಬೇಕೆಂದು 24 ವರ್ಷಗಳ ಹಿಂದಿನಿಂದಲೂ ಹೋರಾಟ ನಡೆಯುತ್ತಿತ್ತು. ಆ ಹೋರಾಟಕ್ಕೆ ಇಂದು ಫಲ ಸಿಕ್ಕಿದೆ. ಸರ್ಕಾರದ ಮಟ್ಟದಲ್ಲಿ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಇಂದು 120 ಕುಟುಂಬಗಳಿಗೆ ಸೂರು ನೀಡುತ್ತಿರುವುದು ಸಂತೋಷ ತಂದಿದೆ. ಈ ಆಶಯ ಬಡಾವಣೆಯಲ್ಲಿ ರಸ್ತೆ, ಚರಂಡಿ ಮೊದಲಾದ ಮೂಲಭೂತ ಸೌಕರ್ಯಗಳಿಗೆ 50 ಲಕ್ಷ ರು ಹಣವನ್ನು ನನ್ನ ಅನುದಾನದಲ್ಲಿ ಬಿಡುಗಡೆ ಮಾಡಿದ್ದೇನೆ ಎಂದರು. ಸರ್ಕಾರಿ ಜಾಗ ಎಂದರೆ ಅದು ಎಲ್ಲ ಸಾರ್ವಜನಿಕರಿಗೂ ಸೇರಿದ್ದು. ಅದರಲ್ಲಿ ನಿವೇಶನ, ಮನೆ ನಿರ್ಮಾಣ, ವಿದ್ಯುಚ್ಛಕ್ತಿ ಕೇಂದ್ರ, ಸ್ಮಶಾನ ಸೇರಿದಂತೆ ಸಾರ್ವಜನಿಕರಿಗೆ ಕೆಲಸಗಳನ್ನು ಮಾಡಬೇಕು. ಆ ಕೆಲಸವನ್ನು ಮಾಡಬೇಕಾದ್ದು ಶಾಸಕರ ಕರ್ತವ್ಯ. ಕೆಲವರು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 10 ಗುಂಟೆ ಜಾಗ ಬಿಡಿ ಎಂದರೆ ಬಿಡಲ್ಲ. ಒಳ್ಳೆಯ ಟಾರ್ ರಸ್ತೆಯಾದರೆ ನಿಮ್ಮ ಜಮೀನಿಗೆ ಉತ್ತಮ ರಸ್ತೆಯಾಗುತ್ತದೆ, ನಿಮ್ಮ ಭೂಮಿಯ ಬೆಲೆ ಹೆಚ್ಚಾಗುತ್ತದೆ ಎಂದರು. 25 ವರ್ಷದಿಂದ ಪಾಪ ಹೋರಾಟ ಮಾಡ್ತಾ ಇದ್ರು. ಹಿಂದೆ ತುಂಬ ಸರಿ ತಹಸೀಲ್ದಾರ್ ಆಫೀಸು, MLAಗಳ ಮನೆ, ಅದು ಇದು ಎಲ್ಲ ಓಡಾಡ್ತಾಯಿದ್ರು. ಕಳೆದ 1 ವರ್ಷದಿಂದ ಸಾಗರೋಪದಲ್ಲಿ ಕೆಲಸ ಮಾಡಿ ಪಂಚಾಯಿತಿಯವರು ಮತ್ತು ನಾನು ಮಾಡಿ ಈಗ 120 ಸೈಟ್ ಕೊಡೋದಕ್ಕೆ ಈಗ ಆಲ್ರೆಡಿ 80 ಹಕ್ಕುಪತ್ರ ರೆಡಿ ಇದೆ. ಇನ್ನು 120ರಲ್ಲಿ ಕೆಲವೊಬ್ಬರು ಡಾಕ್ಯುಮೆಂಟ್ಸ್ಗಳು ಬೇಕು, ಅದನ್ನು ಸೇರಿಸಿ ಒಂದು ತಿಂಗಳಲ್ಲಿ ಹಕ್ಕುಪತ್ರ ಕೊಡ್ತೀವಿ. ಈ ಬಡಾವಣೆಗೆ ಈ ಏನಂದರೆ ಆಶ್ರಯ ಮನೆ ಅಂತ ಹೇಳಿದ್ರೆ ಹೆಂಗೆಂಗೋ ಬಡಾವಣೆಗಳು ಮಾಡ್ತಾರೆ. ಇಡೀ ರಾಜ್ಯಕ್ಕೆ ಮಾದರಿ ಆಗೋ ರೀತಿ ಬಡಾವಣೆಯನ್ನು 50 ಲಕ್ಷ ರೂಪಾಯಿನ ರಿಲೀಸ್ ಮಾಡಿದ್ದೀನಿ, ವಿಶೇಷ ಅನುದಾನನ. ಇಲ್ಲಿ ಭಾಳ ಖಾಸಗಿಯವ್ರು ಲೇಔಟ್ ಹೆಂಗೆ ಮಾಡ್ತಾರೆ ಆ ರೀತಿ ವಿಂಗಡಣೆ ಮಾಡಿ, ಚರಂಡಿ ಮಾಡಿ, ರಸ್ತೆ ಮಾಡಿ, ಬಡವರ ಖಾಸಗಿ ಇದು ಕೂಡ ಇದು ಆಶ್ರಯ ಮನೆ ಕೂಡ ಖಾಸಗಿಯವರೇ ನಾಚಬೇಕು, ಆ ರೀತಿ ಇದನ್ನು ಅಭಿವೃದ್ಧಿ ಮಾಡಿಕೊಡ್ತಾರೆ. ಆ ಥರ ಅಂತೇನಲ್ಲ, ಎಲ್ಲರಿಗೂ ಒತ್ತುವರಿ ಮಾಡ್ಕೊಂಡವ್ರಿಗೆ ಅಂತಲ್ಲ. ಈಗ ಎಕ್ಸಾಂಪಲ್ಲು ನಿಮಗೆ 1 ಎಕರೆ ಸ್ಯಾಂಕ್ಷನ್ ಆಗಿ 2 ಎಕರೆಲಿದ್ದರೆ 1 ಎಕರೆ ಬಿಡಿ. ಸರ್ಕಾರಿ ಜಾಗಗಳು ಬಡವರಿಗೆ ಮತ್ತು ಸರ್ಕಾರಿ ಕಟ್ಟಡ ಕಟ್ಟೋಕ್ಕೆ, ಆಸ್ಪತ್ರೆ ಕಟ್ಟೋಕ್ಕೆ ಅವಶ್ಯಕತೆ ಇದೆ. ಅದನ್ನು ನಾನು ಹೇಳ್ತೇನೆ. ಅವ್ರ ಲೆಕ್ಕ ಕೇಳ್ಕೊಂಡೇ ಇರಲಿ, ಇನ್ನೂ 3 ವರ್ಷ ಏನು ತೊಂದರೆ ಇಲ್ಲ, ಕೆಲಸ ಮಾಡ್ತಾ ಇರ್ತೀವಿ. ಅವ್ರು ಕೇಳ್ತಾ ಇರಬೇಕು. ಅವ್ರು ಕೇಳ್ದಷ್ಟು ನಮಗಿನ್ನೂ ಅವ್ರ ಲೆಕ್ಕ ಕೇಳ್ಬಿಡ್ತಾರೆ ಅಂತ ಇನ್ನೂ ಹುಮ್ಮಸ್ ಬರುತ್ತೆ, ಇನ್ನಷ್ಟು ಫಂಡ್ ತರೋದಕ್ಕೆ ಕೇಳ್ತಾರೆ. ನೋ ಪ್ರಾಬ್ಲಮ್. ಅದು ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅಂತಲ್ಲ, ಪ್ರತಿಯೊಬ್ಬ ಕೊನೆಯ ಪ್ರಜೆಗೂ ಕೂಡ ಹಕ್ಕಿದೆ. ನಿನ್ನ ಅವಧಿಯಲ್ಲಿ ಏನಾಗಿದೆ ಅಂತ ಕೇಳೋ ಹಕ್ಕಿದೆ. ಅದ್ರ ನಾನು ನಕಾರಾತ್ಮಕ ತಗೊಳ್ಳಲ್ಲ, ಸಕಾರಾತ್ಮಕವಾಗಿ ತಗೊಳ್ತೀನಿ. ಅವ್ರ ಲೆಕ್ಕ ಕೇಳ್ತಾರಲ್ಲ ಅನ್ನೋ ಸಂತೋಷದಿಂದ ಇನ್ನಷ್ಟು ಕೆಲಸವನ್ನು ಸಾಗರೋಪದಿಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತೀವಿ. ನಾನು ಒಂದೇ ಹೇಳ್ತೀನಿ, ನನ್ನ ಕ್ಷೇತ್ರದ ಜಾಸ್ತಿ ಎಲ್ಲ ಹೇಳೋದು ಬೇಡ. ಅಂಪಾಪುರ ಪವರ್ ಸ್ಟೇಷನ್ 1,000 ಕೋಟಿ ರೂಪಾಯಿದು ಟೆಂಡರ್ ಆಗಿದೆ. ಒಂದೇ ಕೆಲಸ, ಆ ಪವರ್ ಸ್ಟೇಷನನ್ನು ಹಾಕಿದ್ರೆ ಮಂಡ್ಯ ಜಿಲ್ಲೆಗೆ ಇಂಟರಪ್ಟ್ ಆಗಿ 24 ಅವರ್ ವಿದ್ಯುತ್ತನ್ನು ಕೊಡ್ಬೋದು. ಈ ಥರ ರೋಡು ಎಲ್ಲ ಸರ್ಕಾರಗಳು ಮಾಡುತ್ತೆ, ಶಾಲಾ ಅಭಿವೃದ್ಧಿ ಎಲ್ಲ ಸರ್ಕಾರ ಮಾಡುತ್ತೆ. ಈ ಥರ 100 ವರ್ಷ 200 ವರ್ಷಕ್ಕೆ ಆಗುವಂಥ ಒಂದು ಕೆಲಸದ್ದು ಒಂದೇ ಹೇಳಿದ್ದೀನಿ ನಾನು. ಅವ್ರು ಏನು ಮಾಡಿದ್ರು ಅಂತ ನಾನು ಕೇಳೋಷ್ಟು ದೊಡ್ಡವನಲ್ಲ. ಅವರು 2 ಸರಿ ಮುಖ್ಯಮಂತ್ರಿ ಆಗಿದ್ದರು, ಕೇಂದ್ರ ಸಚಿವರು, ಅವ್ರ ತಂದೆಯವರು ಪ್ರಧಾನಮಂತ್ರಿ ಆಗಿದ್ದರು, ಅವ್ರ ಸುಪುತ್ರರು ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರು. ನಾನೊಂದು ಸಣ್ಣ ತಾಲೂಕಿನ ಶಾಸಕ, ನನಗೆ ಅಷ್ಟು ಶಕ್ತಿ ಇಲ್ಲ. ಅವರು ತುಂಬ ದೊಡ್ಡವರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋ, ಕೇಂದ್ರದ ಉಕ್ಕು ಮತ್ತು ಕೈಗಾರಿಕೆ ಸಚಿವರು. ನಾನು ಅಷ್ಟು ಅವ್ರ ಹತ್ರ ಚಾಲೆಂಜ್ ಮಾಡೋಷ್ಟು ದೊಡ್ಡವನಲ್ಲ. ನಾನು ಏನು ತಂದಿದ್ದೀನಿ ಅನ್ನೋದು ಮಾತ್ರ ನನಗೆ. ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ಜನ ನೋಡ್ಕೊಳ್ಳಿ. ನಾನು ಅವ್ರನ್ನೆಲ್ಲ ಲೆಕ್ಕ ಕೇಳೋಷ್ಟು ದೊಡ್ಡವನಲ್ಲ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಸ್ ವಿಶ್ವನಾಥ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಲೋಕೇಶ್ ಮೂರ್ತಿ, ಹಲ್ಲೇಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಮ್ಮ ಜಯರಾಮೇಗೌಡ, ಉಪಾಧ್ಯಕ್ಷೆ ಭಾಗ್ಯಮ್ಮ ಪಾಪಯ್ಯ, ಮುಖಂಡರಾದ ಚಿಕ್ಕಬಳ್ಳಿ ಕೃಷ್ಣ, ಸಿಎಂ ದ್ಯಾವಪ್ಪ, ಶಂಕರ, ಲಿಂಗೇಗೌಡ, ಭೈರವ, ದೊಡ್ಡಗರುಡನಹಳ್ಳಿ ಚಂದ್ರು, ಚಿತ್ರನಟ ಮಂಡ್ಯ ಸ್ಟಾರ್ ಲೋಕಿ ಮತ್ತಿತರರು ಇದ್ದರು. ದಿನಾಂಕ 17/1/2026 ಫಿರ್ಯಾದು ಜಯರಾಮ್ ಅನ್ನೋರು ದಿನಾಂಕ 16/1/26 ರಾತ್ರಿ ಪಟ್ಟಲದಮ್ಮ ದೇವಸ್ಥಾನದಲ್ಲಿ ಯಾರೋ ಕಳ್ಳರು
ಇದು ಕಳ್ಳತನ ಮಾಡಿದ್ದು. ಇದರಲ್ಲಿ ದೇವರಿಗೆ ಹಾಕಿದ್ದ 2 ಚಿನ್ನದ ಗುಂಡು, 2 ಚಿನ್ನದ ತಾಳಿ, 2 ಚಿನ್ನದ ಕಾಸು, ಒಟ್ಟು ಸುಮಾರು 5 ರಿಂದ 6 ಗ್ರಾಮು ಚಿನ್ನ, ಮೌಲ್ಯ 48,000 ಹಾಗೂ ದೇವರ ಮೈಮೇಲಿದ್ದ 25 ಗ್ರಾಮ ಬೆಳ್ಳಿ ಸರ ಮತ್ತು ಒಂದು ರೇಷ್ಮೆ ಸೀರೆ ಅಂದಾಜು 2,500 ಇಷ್ಟು ಕಳ್ಳತನ ಮಾಡಿರ್ತಾರೆ ಅಂತೇಳಿ ಹಲಗೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಮೊಕದ್ದಮೆ ಸಂಖ್ಯೆ 17/26 ಕಲಂ 331 ಸಬ್ ಕ್ಲಾಸ್ 4 305 BNS ರಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಈ ತನಿಖಾ ತಂಡದಲ್ಲಿ ಅಡಿಷನಲ್ SP ತಿಮ್ಮಯ್ಯ, ಗಂಗಾಧರ್ ಸ್ವಾಮಿ ಹಾಗೂ DSP ಮಳವಳ್ಳಿ ಯಶವಂತ್ ಕುಮಾರ್ SB ಹಾಗೂ ಹಲಗೂರು ವೃತ್ತ ನಿರೀಕ್ಷಕರಾದ ಶ್ರೀಧರ್ ರವರನ್ನು ಒಳಗೊಂಡಂತೆ ತಂಡವನ್ನು ರಚನೆ ಮಾಡಿದ್ದು, ಇದರಲ್ಲಿ PSI ಲೋಕೇಶ್ ಹಾಗೂ ಹಲಗೂರು ವೃತ್ತ ಅಪರಾಧ ಪತ್ತೆ ದಳ ತಂಡವು ವಿಜಯ್ ಇವರು 46 ವರ್ಷ, ರಾಯಕೋಟೆ ಕೃಷ್ಣಗಿರಿ ತಾಲೂಕು ತಮಿಳುನಾಡು. ಮಧುರ ಬಿನ್ ಲಕ್ಷ್ಮಯ್ಯ 22 ವರ್ಷ, ಸಾತ್ನೂರು ಕಾಲೋನಿ ಕನಕಪುರ ತಾಲೂಕು. ನವೀನ್ 21 ವರ್ಷ, ಹನುಮಂತನಗರ ರಾಮನಗರ ಟೌನ್. ಶಬೀರ್ 28 ವರ್ಷ, ತೋಳಚಿ ಕೊಪ್ಪಲು ಮೈಸೂರು. ಮಣಿ ರಾಯಕೋಟೆ ಗ್ರಾಮ ಕೃಷ್ಣಗಿರಿ ತಾಲೂಕು. ಇವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿ ಇವರು ತಾವು ಮಾಡಿದ್ದು ತಪ್ಪು ಒಪ್ಪಿಕೊಂಡಿದ್ದ ಮೇರೆಗೆ ದಸ್ತಗಿರಿ ಕ್ರಮ ಅನುಸರಿಸಿ ಇವರಿಂದ ಒಟ್ಟಾರೆಯಾಗಿ 4 ಪ್ರಕರಣಗಳು ಪತ್ತೆಯಾಗಿರ್ತದೆ. ಹಲಗೂರು ಪೊಲೀಸ್ ಠಾಣೆ ಪ್ರಕರಣಗಳು. ಒಟ್ಟು 24 ಗ್ರಾಮ್ ಚಿನ್ನ, 245 ಗ್ರಾಮ್ ಬೆಳ್ಳಿ, 5,094 ರೂಪಾಯಿ ಹುಂಡಿ ಹಣ, 2 ಜೊತೆ ದೀಪಾಲೆ ಕಂಬ, 2 ಪೂಜಾ ತಟ್ಟೆ ಹಾಗೂ 5 ಗಂಟೆ ಮತ್ತು ಈ ಕೃತ್ಯಕ್ಕೆ ಉಪಯೋಗಿಸಿದಂಥ ಒಂದು ಸ್ಪ್ಲೆಂಡರ್ ಬೈಕ್, 1 ಗೂಡ್ಸ್ ಆಟೋ, 2 ಕಬ್ಬಿಣದ ರಾಡನ್ನು ವಶಪಡಿಸಿಕೊಳ್ಳಲಾಗಿದೆ. ಮತ್ತು ಇವರು 2 ಮೇಕೆ ಕದ್ದಿರ್ತಾರೆ. ಇದ್ರದ್ದು 12,000 ರೂಪಾಯಿ ಮಾರಾಟ ಮಾಡಿರೋದ್ರಿಂದ ಇದು 12,000 ರೂಪಾಯಿ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟಾರೆ ಮೌಲ್ಯ 7,17,844 ರೂಪಾಯಿಗಳಷ್ಟು ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರಲ್ಲಿ ಯಶವಂತ್ ಕುಮಾರ್ DSP ರವರ ಮಾರ್ಗದರ್ಶನದಲ್ಲಿ ಶ್ರೀಧರ್, ಹಲಗೂರು ಇನ್ಸ್ಪೆಕ್ಟರ್, PSI ಲೋಕೇಶ್, ಸಿಬ್ಬಂದಿಗಳಾದ ರಿಯಾಜ್ ಪಾಷಾ, ಪ್ರಭು ಸ್ವಾಮಿ, ಸಿದ್ದರಾಜು, ಮೋಹನ್ ಕುಮಾರ್, ರಫೀಕ್, ನದಾಫ್, ಮಂಡ್ಯ CDR ವಿಭಾಗದ ರವಿಕಿರಣ್, ಲೋಕೇಶ್ ರವರಿಗೆ ಶ್ಲಾಘಿಸಿರುತ್ತೇನೆ. ದಿನಾಂಕ 17/12/2025 ಗಂಗಾಧರ್ ರವರು ಒಂದು ಫಿರ್ಯಾದನ್ನು ನೀಡಿರ್ತಾರೆ ಮಳವಳ್ಳಿ ಟೌನ್ ಪೊಲೀಸ್ ಠಾಣೆಗೆ ಹಾಜರಾಗಿ. ಇದರಲ್ಲಿ ಶಿವರಾತ್ರೇಶ್ವರ ಸ್ವಾಮೀಜಿಯವರ ಕಾರ್ಯಕ್ರಮಕ್ಕೆ ಇವರು ಹೆಂಡತಿ ದಿನಾಂಕ 17/12/2025 ಮಧ್ಯಾಹ್ನ 2:30 ಸಮಯದಲ್ಲಿ ಮನೆ ಬೀಗ ಹಾಕ್ಕೊಂಡು ಅವರು ಹೋಗಿರ್ತಾರೆ. ತದನಂತರ ಅದೇ ದಿವಸ ಅವರು ಸಂಜೆ ಬಂದು ನೋಡಿದಾಗ ಯಾರೋ ಕಿಡಿಗೇಡಿಗಳು ಅವರ ಮನೆಯನ್ನು ಒಡೆದು ಕಳ್ಳತನ ಮಾಡಿರೋದಾಗಿ ಅವರಿಗೆ ತಿಳಿದು ಬರ್ತದೆ. ಆಗ ಅವರು ಮಳವಳ್ಳಿ ಟೌನ್ ಪೊಲೀಸ್ ಠಾಣೆಗೆ ಒಂದು ದೂರು ನೀಡಿರ್ತಾರೆ. ಇದರ ಸಂಬಂಧವಾಗಿ ಮೊಕದ್ದಮೆ ಸಂಖ್ಯೆ 105/25 ಕಲಂ 331 ಸಬ್ ಕ್ಲಾಸ್ 3 305 BNS ರೀತಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಅಡಿಷನಲ್ SP ತಿಮ್ಮಯ್ಯ ಹಾಗೂ ಗಂಗಾಧರ್ ಸ್ವಾಮಿ ಹಾಗೂ DSP ರವರಾದ ಯಶವಂತ್ ಕುಮಾರ್, ಹಲಗೂರು ವೃತ್ತ ನಿರೀಕ್ಷಕರಾದ ಶ್ರೀಧರ್ ಹಾಗೂ PSI ಶಿವಲಿಂಗ ದಳವಾಯಿ ರವರನ್ನು ಒಳಗೊಂಡಂತೆ ತಂಡವನ್ನು ರಚಿಸಲಾಗಿದ್ದು, ಇವರು ತಮ್ಮ ಸಿಬ್ಬಂದಿಗಳಾದ ಮಾದೇಶ ಹಾಗೂ ವಿಕಾಸ್ ರವರ ಜೊತೆಯಲ್ಲಿ ಒಂದು ಸಂಘರ್ಷಕ್ಕೆ ಒಳಗಾದ ಬಾಲಕನನ್ನು ವಶಕ್ಕೆ ಪಡಿಸಿಕೊಂಡು ಅವ್ರನ್ನ ವಿಚಾರಣೆ ಮಾಡಿದಾಗ ತಿಳಿದು ಬರ್ತದೆ ಇವರು ಕಳ್ಳತನ ಮಾಡಿ ಈ ಮಗು ಸಂಘರ್ಷಕ್ಕೆ ಒಳಗಾದ ಮಗು ಕಳ್ಳತನ ಮಾಡಿ
ಅವರು ಅವ್ರ ತಂದೆಗೆ ಕೊಡ್ತಾ ಇದ್ರು ಅಂತ ತಿಳಿದು ಬರ್ತದೆ. ಇವರು ಬಾಲಕರಾದ್ರಿಂದ ಇವ್ರನ್ನ ಜುನೈಲ್ ಬೋರ್ಡ್ಗೆ ಪ್ರೊಡ್ಯೂಸ್ ಮಾಡಿರ್ತಾರೆ. ಬಾಲ ಅಪರಾಧಿಯಿಂದ ಜುನೈಲ್ ಬೋರ್ಡ್ಗೆ ಪ್ರೊಡ್ಯೂಸ್ ಮಾಡಿರ್ತಾರೆ. ಮತ್ತು ಇವ್ರ ತಂದೆಯನ್ನು ವಿಚಾರಿಸಿದಾಗ ಬಾಬಾ ಜಾನ್ 37 ವರ್ಷ. ಇವರು ಮೂಲತಃ ಬೆಂಗಳೂರು ಆನೇಕಲ್ಲಲ್ಲಿ ವಾಸ ಆಗಿರ್ತಾರೆ. ಇಲ್ಲಿ ಅವರ ಮೊದಲನೇ ಹೆಂಡತಿಯ ಮನೆ ಇರುತ್ತೆ ಶ್ರೀರಂಗಪಟ್ಟಣ ಟೌನ್ನಲ್ಲಿ. ಆ ಮೊದಲನೇ ಹೆಂಡತಿ ಮಗು ಇವರು ಸಂಘರ್ಷಕ್ಕೆ ಒಳಗಾದ ಬಾಲಕ ಇರ್ತಾರೆ. ಇವ್ರ ವಿರುದ್ಧ ಈ ಮಗು ವಿರುದ್ಧ ಈಗಾಗಲೇ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 5 ಪ್ರಕರಣಗಳು, ಆಡುಗೋಡಿಯಲ್ಲಿ 2 ಮನೆ ಕಳ್ಳತನ ಪ್ರಕರಣಗಳು ದಾಖಲಾಗಿರ್ತದೆ. ಇವರು ಆಗಲೂ ಸಹ ಜುನೈಲ್ ಬೋರ್ಡಲ್ಲಿ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಮತ್ತು ಅವರು ಇಲ್ಲಿ ಬಂದು ಅಫೆನ್ಸ್ ಮಾಡ್ತಾರೆ. ಒಟ್ಟಾರೆ 5 ಪ್ರಕರಣಗಳು ಪತ್ತೆ ಆಗಿರುತ್ತದೆ. ಮಳವಳ್ಳಿ ಟೌನ್ನಲ್ಲಿ 3 ಪ್ರಕರಣಗಳು, ಹಲಗೂರು ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ ಹಾಗೂ ಬನ್ನೂರು ಪೊಲೀಸ್ ಠಾಣೆಯಲ್ಲಿ ಸೇರಿದ್ದು 1 ಪ್ರಕರಣ ಪತ್ತೆಯಾಗಿರ್ತದೆ. ಒಟ್ಟು 144 ಗ್ರಾಮ್ ಚಿನ್ನ, 46 ಗ್ರಾಮ್ ಬೆಳ್ಳಿ ವಶಪಡಿಸಿಕೊಂಡು ಅಂದಾಜು 20 ಲಕ್ಷ ಮೌಲ್ಯದ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ. ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಹುಟ್ಟುಹಬ್ಬ ಹಿನ್ನೆಲೆ ಜಿಲ್ಲಾ ಬಿಜೆಪಿ ಯುವ ಮುಖಂಡ ಚಾಮರಾಜ ನೇತೃತ್ವದಲ್ಲಿ ಮಂಡ್ಯದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಅಶ್ವಥ್ ನಾರಾಯಣ್ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅವರಿಗೆ ಆಯಸ್ಸು, ಆರೋಗ್ಯ, ರಾಜಕೀಯ ಭವಿಷ್ಯ ಉಜ್ವಲಕ್ಕಾಗಿ ಪೂಜೆ ಪ್ರಾರ್ಥನೆ ಸಲ್ಲಿಸಿ ರಾಜಕೀಯವಾಗಿ ಮತ್ತಷ್ಟು ಯಶಸ್ಸು ಸಿಗಲಿ ಎಂದು ಪ್ರಾರ್ಥನೆ ಮಾಡಿದರು. ನಾಡಪ್ರಭು ಕೆಂಪೇಗೌಡರ ಪ್ರತಿಷ್ಠಾನ ನಮ್ಮ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಶಾಸಕರು ಆದಂಥ ಅಶ್ವಥ್ ನಾರಾಯಣರವರ ಜನ್ಮದಿನವಿದ್ದು ಇಂದು ನಮ್ಮ ಮಂಡ್ಯಕ್ಕೆ ಪವರ್ಫುಲ್ ದೇವಸ್ಥಾನ ಆದ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಒಂದು ಅಭಿಷೇಕವನ್ನು ಹಮ್ಮಿಕೊಂಡಿದ್ದು, ಇದೇ ಅವರಿಗೆ ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚಿನ ಅಧಿಕಾರಗಳು ಸಿಗಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಮಂಡ್ಯಕ್ಕೆ ಅವರ ಕೊಡುಗೆ ತುಂಬ ಇದೆ. ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ನಮ್ಮ ಮಂಡ್ಯಕ್ಕೆ ದೊಡ್ಡದಾದಂಥ ವಿವಿಯನ್ನು ತಂದುಕೊಟ್ರು. ಅದಲ್ಲದೆ ಇದೇ ರೀತಿಯಾಗಿ ಮಹಿಳೆಯರಿಗೆ 10,000 ಲ್ಯಾಪ್ಟಾಪನ್ನು ನೀಡಿದರು. ಇದೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಮ ಮಂಡ್ಯಕ್ಕೂ ಅವ್ರಿಗೂ ಯಾವುದೋ ಒಂದು ಸಂಬಂಧ, ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ಅವ್ರನ್ನ ಇನ್ನೂ ಉನ್ನತವಾಗಿ ಬೆಳೀಲಿ ಅಂತ ಹೇಳಿ ನಮ್ಮ ಒಕ್ಕಲಿಗರ ಲೀಡರ್ ಆದಂಥ ಅಶ್ವಥ್ ನಾರಾಯಣ್ ಅವರಿಗೆ ತಾಯಿ ಚಾಮುಂಡೇಶ್ವರಿಗೆ ಹಾಗೂ ಹೊರನಾಡು ಅನ್ನಪೂರ್ಣೇಶ್ವರಿ ಅವ್ರಿಗೆ ಇನ್ನೂ ಶಕ್ತಿ ಕೊಟ್ಟು ಇನ್ನೂ ಉನ್ನತವಾಗಿ ಬೆಳೀಲಿ ಅಂತೇಳಿ ಕೇಳ್ಕೊಳ್ತೀನಿ. ಇದಕ್ಕೆಲ್ಲ ನಮ್ಮ BJP ಹಾಗೂ ಮತ್ತು ನಮ್ಮ ಜಿಲ್ಲಾ ಒಕ್ಕಲಿಗರ ವೇದಿಕೆ, ಕೆಂಪೇಗೌಡರ ಒಕ್ಕಲಿಗರ ವೇದಿಕೆಯಿಂದ ಹಮ್ಮಿಕೊಳ್ಳಲಾಗಿದೆ. ಇದೇ ವೇಳೆ ವಸಂತ್ ಕುಮಾರ್, ಸಿದ್ದರಾಜು, ಸಿಟಿ ಮಂಜು, ಶಿವಕುಮಾರ್ ಆರಾಧ್ಯ ಸೇರಿ ಹಲವರು ಭಾಗಿಯಾಗಿದ್ದರು. ಮಂಡ್ಯ ನಗರದ ಸ್ವರ್ಣಸಂದ್ರ ಬಡಾವಣೆಯಲ್ಲಿರುವ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಉದ್ಯಾನವನದಲ್ಲಿ ಹುಣ್ಣಿಮೆಯ ಅಂಗವಾಗಿ ದಾಸೋಹ ಹುಣ್ಣಿಮೆ ಕಾರ್ಯಕ್ರಮ ನಡೆಯಿತು. ಕಾಯಕಯೋಗಿ ಫೌಂಡೇಶನ್ ವತಿಯಿಂದ ನಡೆದ 26ನೇ ದಾಸೋಹ ಹುಣ್ಣಿಮೆಯನ್ನು ಮನ್ಮೂಲ್ ಅಧ್ಯಕ್ಷ ಶಿವಪ್ಪ ಉದ್ಘಾಟಿಸಿದರು. ಹುಣ್ಣಿಮೆ ದಾಸೋಹ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಾದ ಮಂಜೂರವರು ಪ್ರತಿ ತಿಂಗಳು ಸಹಾಯ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಸಹಕರಿಸ್ತಾ ಇದ್ದಾರೆ. ಹಾಗೆಯೇ ನಾವು ಈ ರಸ್ತೆಯಲ್ಲಿ ಮೇನ್ ರೋಡಲ್ಲಿ ಯಾವಾಗ ತರ್ತೀವಿ ಊರಿಗೆ ಹೋಗ್ಬೇಕು ಅಂದರೆ ಮೊದಲು ಈ ಪಾರ್ಕ್ ನೋಡ್ತಿದ್ದೋ, ಬಂತು ಎಲ್ಲ ಕೂತ್ಕೊಳ್ತಿದ್ದೋ. ಇವತ್ತು ಈ ಕಡೆ ತಿರುಗಿ ನೋಡಬೇಕು ಹೋಗ್ತಾ ಇರುವಾಗ ಅನಿಸುತ್ತೆ. ಯಾಕೆಂದರೆ ಅವತ್ತಿನ ಇದಕ್ಕೂ ಇವತ್ತಿಗೂ ತುಂಬ ವ್ಯತ್ಯಾಸ ಇದೆ. ಮತ್ತು ಈ ಜಾಗನ ಹೊಸದಾಗಿ ಮಾಡಿದ್ದಾರೆ. ಈಗ ಇದನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ನಡೆದಾಡುವ ದೇವರು ಸ್ವಾಮೀಜಿಗಳ ಒಂದು ಆಶೀರ್ವಾದ ಎಲ್ಲರೂ ನಡೆಯುತ್ತದೆ. ಇನ್ನೂ ನಾವೆಲ್ಲ ಸಹಕಾರ ನೀಡ್ತೀವಿ. ಇನ್ನೂ ಹೆಚ್ಚಿನಾಗಿ ಈ ಜಾಗನ ಅಭಿವೃದ್ಧಿಪಡಿಸಲಿ. ಸ್ವಾಮೀಜಿಗಳ ಹೆಸರು ಇನ್ನೂ ಉನ್ನತವಾಗಿ
ನಗರಸಭೆ ಮಾಜಿ ಸದಸ್ಯೆ ಕೆ ವಿದ್ಯಾಮಂಜುನಾಥ್ ಅಧ್ಯಕ್ಷತೆ ವಹಿಸಿ ಇಂಜಿನಿಯರ್ ವಿಎಂ ಮಹೇಂದ್ರ ವೀರರಾಜಪುರ ದಾಸೋಹಕ್ಕೆ ಚಾಲನೆ ನೀಡಿದರು. ಸ್ವಾಮೀಜಿಯವರ ಹುಣ್ಣಿಮೆ 26ನೇ ಹುಣ್ಣಿಮೆ ದಾಸೋಹ. ಈ ದಾಸೋಹ ಹೀಗೆ ನಿರಂತರವಾಗಿದೆ. ಅವರು ತ್ರಿವಿಧ ದಾಸೋಹಿಗಳು. ಅವರ ಹೆಸರಲ್ಲಿ ಈ ಪುಣ್ಯ ಸ್ಮರಣೆ ಕೆಲಸಗಳಾಗ್ತಿದೆ. ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಎಲ್ಲರೂ ತಾವು ಒಕ್ಕಲೂರಿನಿಂದ ಕೈ ಜೋಡಿಸಿ ಈ ಕಾರ್ಯ ಇನ್ನೂ ಯಶಸ್ವಿತವಾಗಿ ನಡೆಯಕ್ಕೆ ನಿಮ್ಮೆಲ್ಲರ ಆರೈಕೆ ಮತ್ತು ಕೈಗೂಡಿಸುವಿಕೆ ಮುಖ್ಯ. ಎಲ್ಲರೂ ಇದ್ರ ಜೊತೆ ಸಹಕರಿಸಿ. ಇವಾಗ ಸಂಜೆ ಟೈಮ್ ಮೋಸ್ಟ್ಲಿ ಕರಾಟೆ ಕೂಡ ಇಲ್ಲಿ ಆಗ್ತಾ ಇದೆ. ಗ್ರಂಥಾಲಯ, ಕರಾಟೆ ಎಲ್ಲ ಇದೆ. ಹೀಗೆ ಇದ್ರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮೂಡಾ ಮಾಜಿ ಸದಸ್ಯೆ ಕಾವ್ಯ ಸೋಮಶೇಖರ್, ಜೆಎಲ್ಎಂ ಸಂಘಟನೆಯ ಮುಖಂಡರಾದ ಎಂಎಸ್ ಮಂಜುನಾಥ್, ಶಿವಾನಂದ್, ಮೆಣಸಗೆರೆ ಶಿವಲಿಂಗಪ್ಪ, ಅವ್ವೇರಹಳ್ಳಿ ಬಸವಲಿಂಗು, ದಿನೇಶ್ ಬನ್ನಂಗಾಡಿ ಹಾಗೂ ಹಿಂದುಳಿದ ವರ್ಗಗಳ ಮುಖಂಡ ಎಲ್ ಸಂದೇಶ್ ಸೇರಿದಂತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಮದ್ದೂರು ಪಟ್ಟಣದ ಹೊಳೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವತ್ಥನಾರಾಯಣರವರ ಜನ್ಮದಿನದ ಹಿನ್ನೆಲೆ ದೇವರಿಗೆ ವಿಶೇಷ ಪೂಜೆ, ಅಭಿಷೇಕ ಸಲ್ಲಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಬಿಜೆಪಿ ಕಾರ್ಯಕರ್ತರು ಆಚರಣೆ ಮಾಡಿದರು. ಬಳಿಕ ಮದ್ದೂರು ಗುರುಶಾಂತಪ್ಪ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿ ಬೋರಾಪುರ ಅನಾಥಾಶ್ರಮದ ಮಕ್ಕಳಿಗೆ ವಿವಿಧ ಉಪಯುಕ್ತ ಸಾಮಗ್ರಿಗಳು ಹಾಗೂ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಸತೀಶ್ ಮಾತನಾಡಿ, ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವತ್ಥನಾರಾಯಣರವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯದಲ್ಲಿ ಮತ್ತಷ್ಟು ಯಶಸ್ವಿ ದೊರಕುವುದರ ಜೊತೆಗೆ ದೇವರು ಆಯಸ್ಸು ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದರು. ಅಶ್ವತ್ಥನಾರಾಯಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮದ್ದೂರು ಮಂಡಲದಿಂದ ಎಲ್ಲ ಕಾರ್ಯಕರ್ತ ಬಂಧುಗಳು ಸೇರಿ ಇವತ್ತು ಪೂಜೆ ಮಾಡುವುದರ ಮುಖಾಂತರ ಮತ್ತು ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ಜೊತೆಗೆ ಆಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಹಣ್ಣು ಹಂಪಲ ವಿತರಣೆ ಮಾಡುವುದರ ಮುಖಾಂತರ ಅವ್ರ ಹುಟ್ಟುಹಬ್ಬನ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯವನ್ನು ಕಲ್ಪಿಸಲಿ ಅಂತ ಹೇಳ್ತಾ ಭಗವಂತನ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮವನ್ನು. ಈ ವೇಳೆ ಅಶ್ವತ್ಥನಾರಾಯಣ್ ಅಭಿಮಾನಿ ಬಳಗದ ಸುನಿಲ್ ಕುಮಾರ್, ಬಿಜೆಪಿ ಕಾರ್ಯಕರ್ತರಾದ ಮಧು, ಮಲ್ಲಿಕಾರ್ಜುನ್, ಕೆಂಪು ಬೋರಯ್ಯ, ಮಹೇಶ್, ಮಮತಾ ಜೈನ್, ಶ್ವೇತಾ ಸೇರಿದಂತೆ ಇತರರು ಹಾಜರಿದ್ದರು.